ಪ್ರೊಸೀಜರನ್ನು ಕಂಪ್ಲೀಟ್ ಮಾಡೋದಕ್ಕೆ ಹೆಚ್ಚು ಕಡಿಮೆ ಇವತ್ತು ಮಧ್ಯಾಹ್ನ ತನಕ ಆಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಸೊ ಯಾವಾಗ ಬಿಡುಗಡೆಯ ಭಾಗ್ಯ ಅಂತಂದರೆ ಇವತ್ತು ಮಧ್ಯಾಹ್ನ ಬಹುತೇಕ ಜೈಲಿಂದ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಬಹುತೇಕ ಮಧ್ಯಾಹ್ನ 12 ಗಂಟೆಯ ಒಳಗೆ ಷರತ್ತು ಪೂರೈಸೋದಕ್ಕೆ ರೇವಣ್ಣ ಪರ ವಕೀಲರು ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ಬಳಿಕ ಜಾಮೀನು ಪ್ರತಿಯನ್ನು ಪಡೆದು ಮಧ್ಯಾಹ್ನದ ವೇಳೆಗೆ ಜೈಲು ತಲುಪುತ್ತೆ ಪ್ರತಿ. ನಾಳೆ ಅಂದರೆ ಇವತ್ತು ಮಧ್ಯಾಹ್ನ HD ರೇವಣ್ಣ ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಯಾಗ್ತಕ್ಕಂಥ ಸಾಧ್ಯತೆ. ಮಧ್ಯಾಹ್ನದ ವೇಳೆಗೆ ಜಾಮೀನು ಪ್ರತಿ ಜೈಲು ತಲುಪಿದ್ರೆ ಖಂಡಿತ ಅದು ಸಾಯಂಕಾಲ ತನಕ ಆದರೂ ಕೂಡ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಬಿಡುಗಡೆ ಆಗೇ ಆಗ್ತಾರೆ. ಇವತ್ತು ಬಿಡುಗಡೆ ಆಗಲೇಬೇಕು. ಆಮೇಲೆ ಕೋರ್ಟ್ ತೀರ್ಪು ಬಂದ 24 ಗಂಟೆಯ ಒಳಗಾಗಿ ಅವರನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ನಿಯಮ ಇದೆ. ಕೆಲವೊಂದು ಕೇಸ್ಗಳಲ್ಲಿ ಮಾತ್ರ ಇದಕ್ಕೆ ಎಕ್ಸ್ಕ್ಲೂಷನ್ ಇದೆ. ಅದನ್ನು ಬಿಟ್ಟರೆ ಸಾಮಾನ್ಯವಾಗಿ ಕೋರ್ಟ್ ಆದೇಶ ಬಂದ 24 ಗಂಟೆಯ ಒಳಗಾಗಿ ಯಾರು ಬಂಧನದಲ್ಲಿರ್ತಾರೆ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ನಿಯಮ ಇದೆ. ಇಷ್ಟು ದಿನ ಬಹಳ ಚಿಂತೆಯಲ್ಲೇ ದಿನಗಳನ್ನು ಕಳೀತಾ ಇದ್ದಂತಹ ರೇವಣ್ಣ ನಿನ್ನೆ ರಾತ್ರಿ ಸಹಜವಾಗೇ ಖುಷಿಯಿಂದ ಸಮಯವನ್ನು ಕಳೆದಿರ್ತಾರೆ, ನಿದ್ದೆಯನ್ನು ಮಾಡಿರ್ತಾರೆ. ಯಾಕೆ ಅಂತಂದರೆ ಜಾಮೀನು ಸಿಕ್ಕ ಖುಷಿ. ಜಾಮೀನು ಸಿಕ್ಕ ಖುಷಿಯಲ್ಲಿ ರಾತ್ರಿಯನ್ನು ಕಳೆದಿದ್ದಾರೆ HD ರೇವಣ್ಣ ಅವರು. 1 ವಾರದ ಜೈಲು ಅಜ್ಞಾತವಾಸವನ್ನು ಮುಗಿಸಿದ್ದಾರೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದರು. ಜಾಮೀನು ಸಿಕ್ಕಿದ್ರಿಂದ ಲವಲವಿಕೆಯಿಂದ ಇದ್ದರು ರೇವಣ್ಣ ಅವರು. ತಾನು ನಂಬಿದ್ದಂತಹ ದೇವರು ತನ್ನ ಕೈ ಬಿಡಲಿಲ್ಲ ಅಂತ ಜೈಲಿನಲ್ಲಿ ಕೊನೆಯ ರಾತ್ರಿಯನ್ನು ಕಳೆದಿದ್ದಾರೆ. ಮತ್ತೆ ಇಲ್ಲಿಗೆ ಬರೋದು ಬೇಡಪ್ಪ, ಇದೇ ಕೊನೆ ರಾತ್ರಿ ಆಗಬೇಕು ಜೈಲಿನಲ್ಲಿ ಅಂತಂದ್ಬಿಟ್ಟು ಕಳೆದ ವಾರದಿಂದ ಜಾಮೀನಿಗೋಸ್ಕರ ಚಡಪಡಿಸ್ತಾ ಇದ್ರು. ಮೊದಲು ಆಂಟಿಸಿಪೇಟರಿ ಬೇಲ್ಗೆ ಹಾಕ್ಕೊಂಡಿದ್ರು, ಬಟ್ ಆಂಟಿಸಿಪೇಟರಿ ಬೇಲ್ ಕೊಡಲಿಲ್ಲ ಅವರಿಗೆ. ಜೈಲು ಸಿಬ್ಬಂದಿಯೊಂದಿಗೆ ಜಾಮೀನು ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಸಹಜವಾಗಿ VVIPಗಳಾಗಿರೋದ್ರಿಂದ ಅವರಿಗೆಲ್ಲ ಮಾಹಿತಿ ಬಂದಿರುತ್ತೆ. 1 ವಾರದಿಂದ ಸರಿಯಾದ ಊಟ ತಿಂಡಿ ಸೇವನೆ ಆಗಿರಲಿಲ್ಲ, ಚಿಂತೆಯಲ್ಲೇ ದಿನವನ್ನು ದೂಡ್ತಾ ಇದ್ರು. ಹೀಗಾಗಿ ನ್ಯಾಯಾಲಯದ ತೀರ್ಪಿನಿಂದ ಸಂತಸದಲ್ಲಿ ದಿನವನ್ನು ದೂಡಿದ್ದಾರೆ ಮಾಜಿ ಸಚಿವರು.